ಪ್ರಜಾಸೌಧ ಕಾಮಗಾರಿ ಆರಂಭಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ. ನಮಸ್ಕಾರ, ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ತಾಲೂಕು ಆಡಳಿತದ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ದೊರಕಿದ್ದು, ಈಗಾಗಲೇ ಕೆಲವು ದಾನಿಗಳು ಅಗತ್ಯ ಭೂಮಿಯನ್ನು ಉಚಿತವಾಗಿ ನೀಡಿದ್ದು, ಸದರಿ ಜಾಗದಲ್ಲಿಯೇ ಆದಷ್ಟು ಬೇಗ ಕಾಮಗಾರಿ ಆರಂಭಿಸಲು ಕ್ರಮ ವಹಿಸಬೇಕೆಂದು ತಾಳಿಕೋಟೆ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಮಾರ್ಚ್ 7ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಗೌಡ್ತಿ ಪಾಟೀಲ್ ಹಾಗೂ ಮುಖಂಡ ಪ್ರಭುಗೌಡ ಮದರಕಲ್ ಅವರು ಮಾತನಾಡಿ, ಕೆಲವರು ಕೇವಲ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ವಿರೋಧಿಸುತ್ತಿದ್ದಾರೆ. ಇದನ್ನು ಪರಿಗಣನೆ ಮಾಡದೆ ಆದಷ್ಟು ಬೇಗ ಕಾಮಗಾರಿ ಆರಂಭಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಾಳಿಕೋಟೆ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಉಪಸ್ಥಿತರಿದ್ದರು. ಮನವಿ ಪತ್ರ ನೀಡುವಕ್ಕಿಂತ ಮುಂಚೆ ನೂರಾರು ಜನರು ಅಂಬೇಡ್ಕರ್ ಸರ್ಕಲ್ದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆಯ ಮೂಲಕ DC ಕಚೇರಿಗೆ ತಲುಪಿದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಾಳಿಕೋಟೆಯಲ್ಲಿ ಶೀಘ್ರವಾಗಿ ಪ್ರಜಾಸೌಧ ನಿರ್ಮಾಣ ಮಾಡಲೇಬೇಕು. ಸೌಧ ಶೀಘ್ರವಾಗಿ ಮಾಡಲೇಬೇಕು. ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಆಗಲೇಬೇಕು. ಏನೇ ಬರಲಿ, ಮಳೆಯೇ ಬರಲಿ, ಬಿಸಿಲೇ ಇರಲಿ, ಖಾದಿ ಬರಲಿ, ಇಲ್ಲಿ ಸಾಯ್ಲಿ, ಹೋರಾಟ ಹೋರಾಟ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಯಾವುದೇ ಕಾರಣಕ್ಕೆ ನಿಲ್ಲಕೂಡದು. ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಹೋರಾಟ, ಎಲ್ಲಿವರೆಗೆ ಹೋರಾಟ, ಹೋರಾಟ ಹೋರಾಟ, ಎಲ್ಲಿವರೆಗೆ ಹೋರಾಟ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಯಾವುದೇ ದುರುದ್ದೇಶದಿಂದ ಮತ್ತು ತಮ್ಮ ನೀತಿ ಸ್ವಾರ್ಥದಿಂದ ವಿರೋಧ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಏಕೆಂದರೆ ತಾಳಿಕೋಟೆ ಪಟ್ಟಣವು ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವುದರಿಂದ ಮತ್ತು ಈಗಾಗಲೇ ಪ್ರಜಾಸೌಧ ಕಟ್ಟಡ ನೀಡಿದಂತಹ ಜಮೀನಿಗೆ ಹತ್ತಿರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಮುಖ ಶಾಲಾ ಕಾಲೇಜುಗಳು ಇದ್ದು ಜನದಟ್ಟಣೆ ಹೊಂದಿರುವ ಪ್ರದೇಶವಾಗಿರುತ್ತದೆ. ವಿರೋಧಿಗಳು ಹೇಳುವಂತೆ ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಚಾರವನ್ನು ಮಾಡಲು ತೊಂದರೆ ಆಗಿರುವುದಿಲ್ಲ. ಅದೇ ರೀತಿ ಸದರಿ ಜಮೀನು ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತಹ ಹಳ್ಳಿಗಳಾದ ಮೈಲೇಶ್ವರ, ಮಸ್ಕನಾಳ್, ಕೊಡಗಾನೂರ್, ಕಾರಗನೂರ್, ಗುಂಡಕನಾಳ್, ನಾವದಗಿ ಹಳ್ಳಿಗಳು ಕೇವಲ 2ರಿಂದ 3 ಕಿಲೋಮೀಟರ್ ವ್ಯಾಪಿಸುತ್ತ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗದಂತೆ ತಡೆಯಲು ವಿನಾಕಾರಣ ವಿರೋಧವನ್ನು ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ವಿನಃ ಕಾರಣ ಪ್ರಜಾಸೌಧ ಕಟ್ಟಲು ವಿರೋಧ ಮಾಡುವವರು ಹಳೆಯ PWDಯಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಬೇಕು ಅಂತ ಮಾಗಣಿ ಮಾಡಿದ್ದು ಕೇವಲ ರಾಜಕೀಯವಾಗಿದ್ದು ಇರುತ್ತದೆ. ಏಕೆಂದರೆ ಸದರಿ PWD ಸ್ಥಳಕ್ಕೆ ಹೊಂದಿಕೊಂಡು ಮದ್ಯಪಾನ ಮತ್ತು ಡಾಬಾಗಳನ್ನು ಹೊಂದಿಕೊಂಡು ಇರುವುದರಿಂದ ಪ್ರಜಾಸೌಧ ಕಟ್ಟಡ ಕಟ್ಟುವುದು ಸೂಕ್ತ ಸ್ಥಳ ಅಲ್ಲ ಎಂಬ ವಿಷಯ ಗೊತ್ತಿದ್ದರೂ ಕೂಡ ರಾಜಕೀಯ ಲಾಭ ಪಡೆಯಲು ವಿರೋಧವನ್ನು ಮಾಡಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಮಾಡುತ್ತಿರುವುದು ಸದರಿ ಅಲ್ಲ. ಆದ್ದರಿಂದ ಮೆಹರ್ಬಾನ್ ರವರು ಇಂಥ ಅಭಿವೃದ್ಧಿ ವಿರೋಧ ಇರುವ ಶಕ್ತಿಗಳು ಕಿವಿಗೊಂಡರೆ ಪ್ರಜಾಸೌಧ ಕಟ್ಟಡ ನಿಗದಿಪಡಿಸಿದ ಜಮೀನಿನಲ್ಲಿ ಕಟ್ಟಲು ಅನುಮತಿ ಮಾಡಿಕೊಡಬೇಕಂತ ಈ ಕೆಳಗೆ ಸಹಿ ಮಾಡಿದ ಸಾರ್ವಜನಿಕ ವಿನಂತಿ ಇರುತ್ತದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ಜನರು 90% ಜನ ಇದರ ಪರವಾಗಿದ್ದಾರೆ ಸರ್. ಆಗಲೇಬೇಕು. ತಾಳಿಕೋಟೆಯಲ್ಲಿ ಆಗಲೇಬೇಕು. ಸರ್, ವಿಷಯ ತಾಳಿಕೋಟೆ ನಗರದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟುವ ಕುರಿತು ಮಾನ್ಯರೇ ಕೆಳಗೆ ಸಹಿ ಮಾಡಿದ ತಾಳಿಕೋಟೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ,
ತಾಳಿಕೋಟಿ ಪಟ್ಟಣವು ಎಲ್ಲ ರಂಗದಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಒಂದು ಪಟ್ಟಣವಾಗಿದ್ದು ಇರುತ್ತದೆ. ಸದರಿ ಪಟ್ಟಣದಲ್ಲಿ ಅತಿ ಅವಶ್ಯಕವಾಗಿ ಇರುವಂತಹ ಪ್ರಜಾಸೌಧ ಕಟ್ಟಡ ಮಾಡಲು ಸೂಕ್ತ ಜಮೀನು ಇಲ್ಲದೆ ಇರುವ ಕಾರಣ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿರುವುದಿಲ್ಲ. ಈಗ ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿ ತಾಳಿಕೋಟಿ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕೆಂಬ ಹಂಬಲದಿಂದ ಒಬ್ಬ ದಾನಿಗಳು ತಾಳಿಕೋಟಿ ಪಟ್ಟಣದ ರೀಸಾ ನಂಬರ್ 623/1 ಕ್ಷೇತ್ರ 19 ಎಕರೆ 39 ಗುಂಟೆ ಪೈಕಿ 2 ಎಕರೆ ಜಮೀನನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಪ್ರಜಾಸೌಧ ಕಟ್ಟಲು ಈಗಾಗಲೇ ಜಮೀನು ಬಿಟ್ಟುಕೊಟ್ಟಿದ್ದು, ಅದು ಮೆಹರ್ಬಾನ್ ಉಪ ನೋಂದಣಾಧಿಕಾರಿಗಳು ಮುದ್ದೇಬಾಳ್ ಇವರಲ್ಲಿ ನೋಂದಣಿ ಮಾಡಿದ್ದು ಇರುತ್ತದೆ. ಅದೇ ರೀತಿ ಸದರಿ ಜಮೀನು ಪೈಕಿ 2 ಎಕರೆ ಜಮೀನು ದಿನಾಂಕ 12/2/2026 ಮೆಹರ್ಬಾನ್ ತಹಸೀಲ್ದಾರ್ ಆದೇಶ ಪ್ರಕಾರ ಮ್ಯೂಟೇಷನ್ ಸಂಖ್ಯೆ T266 ದಾಖಲಾಗಿದ್ದು ಇರುತ್ತದೆ. ವಿಷಯ ಹೀಗೆ ಇರುವಾಗ ತಾಳಿಕೋಟಿ ಸಮಗ್ರ ಅಭಿವೃದ್ಧಿಯನ್ನು ಸಹಿಸಲಾಗದಂಥ ಶಕ್ತಿಗಳು ವಿನಾಕಾರಣ ತಾಳಿಕೋಟಿ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಲು ಅಡೆತಡೆಯನ್ನು ಮಾಡುವ ದುರುದ್ದೇಶದಿಂದ ಸದರಿ 2 ಎಕರೆ ಜಮೀನು ಪಟ್ಟಣದಿಂದ ಬಹಳ ದೂರವಾಗಿರುತ್ತದೆ ಮತ್ತು ಜನರಿಗೆ ತೊಂದರೆ ಆಗುತ್ತದೆ ಅಂತ ನೆಪ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಾನಿಗಳು ತಾಳಿಕೋಟಿ ಪಟ್ಟಣದ ಸಾರ್ವಜನಿಕರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ನೀಡಿದಂಥ 2 ಎಕರೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ಮಾಡಬಾರದು ಮತ್ತು ಸರಿ